ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಿಗ್ಗೆ ತಿಂಡಿ ತಿಂತಾ ಇದ್ದೀವಿ. ಪಿಂಕು, ಮೋನು ನಾವೆಲ್ಲ ತಿಂತಾಯಿದ್ವಿ. ಕೌಶಿ ಇನ್ನೂ ಬಂದಿರಲಿಲ್ಲ, ಅವನೊಬ್ಬ ಮಾತ್ರ ಲೇಟಾಗಿ ತಿಂದ, ನಾವೆಲ್ಲ ತಿಂತಾಯಿದ್ದೋ. ಹಾಗೆ ರಾತ್ರಿ ಅಲ್ಲಿಂದ ಬಂದ ಮೇಲೆ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಬಿಗ್ ಬಾಸು 10:45 ಅನಿಸುತ್ತೆ, ಅಷ್ಟರಲ್ಲಿ ಮುಗೀತು. ಹಾಗೆ ಮಕ್ಕಳೆಲ್ಲ ಹೋಗಿ ಮಲ್ಕೊಂಡ್ರು. ಕೌಶಿ ಮಲಗಿರಲಿಲ್ಲ, ಮೋನು ಮಲಗಿರಲಿಲ್ಲ, ಪಿಂಕ್ ಹೋಗಿ ಮಲ್ಕೊಬಿಟ್ಟಿದ್ಲು. ಆಮೇಲೆ ಅವರು ಎಲ್ಲರೂ ಮೇಲಿದ್ರಲ್ಲ, ನಾವು ಅಂದ್ಕೊಂಡ್ವಿ ಮಲಗಿದ್ದಾರೆ ಅಂತ. ನೋಡಿದರೆ ಯಾರೂ ಮಲಗಿರಲಿಲ್ಲ. ನಾನು ಚೈತ್ರ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಸುಮಾರು ರಾತ್ರಿ ಎಷ್ಟು ಗಂಟೆ ಗೊತ್ತಾ, 1:15 ಆಗಿತ್ತು. ಅಷ್ಟೊತ್ತು ತನಕ ಮಾತಾಡಿದ್ದೀವಿ, ನಮಗೆ ಗೊತ್ತೇ ಇಲ್ಲ ಇಷ್ಟು ಗಂಟೆ ಆಗಿದೆ ಅಂತ. ಆಮೇಲೆ ಕೌಶಿ ಕರಿತಾ ಇದ್ದ ಏನೋ ಬೇಕು ಅಂತೇಳಿ, ಆವಾಗ ಅವರು ಮಲಗಿಲ್ಲ. ಆಮೇಲೆ ಆವಾಗ ಟೈಮ್ ನೋಡ್ತೀವಿ, 1:15 ಗಂಟೆ ಆಗಿದೆ ಮಧ್ಯರಾತ್ರಿ. ಹಾಗೆ ಇಬ್ಬರು ಸೇರಿಕೊಂಡು ಅದಿದು ಮಾತಾಡ್ತಾ ಇದ್ವಾ. ಅದೇನಾಗುತ್ತೆ ಅಂದರೆ, ಒಂದು ಟಾಪಿಕ್ನ ತೊಗೊಂಡ್ರೆ ಅದು ಇದು ಇಲ್ಲಿಂದ ಎಲ್ಲಿಗೋ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಆ ಟಾಪಿಕ್ಕು ಅದೇ ಟಾಪಿಕಲ್ಲಿ ಇರಲ್ಲ, ಬೇರೆ ಟಾಪಿಕಲ್ಲಿ ಹೋಗ್ಬಿಟ್ಟಿರುತ್ತೆ. ನಾವಿಬ್ಬರು ಹಾಗೆ ಮಾತಾಡಿಕೊಂಡು ಅದು ಆ ಥರ ಆಗೋಯ್ತು ಟಾಪಿಕ್ಕು. ಆಮೇಲೆ ಕೌಶಿ ಬಂದಮೇಲೆ ನೋಡ್ತೀನಿ 1:15 ಆಗಿದೆ. ಇಷ್ಟೋ ತನಕ ಮಾತಾಡ್ತಿದ್ವಾ ನಾವು, 1:15 ಗಂಟೆ ತನಕ ಅಂದ್ಕೊಂಡು ಆಮೇಲೆ ಹೋಗಿ ಮಲ್ಕೊಂಡ್ವಿ. ಹಾಗೆ ಮೋನು, ಪಿಂಕು ಎಲ್ಲ ಮೇಲೆ ಮಲ್ಕೊಂಡ್ರು. ನಾನು ಮತ್ತು ಕೌಶಿ ಕೆಳಗಡೆನೇ ಮಲ್ಕೋತೀವಿ. ಅಂದರೆ ಮೇಲೆ ಬೆಡ್ ಹೇಗೆ ಅಂದರೆ ಸ್ಪ್ರಿಂಗ್ ಇರೋದ್ರಿಂದ, ಅದು ಏನಂದರೆ ನನಗೆ ಅದು ಇಷ್ಟ ಆಗಲ್ಲ. ಮತ್ತು ಸ್ವಲ್ಪ ಹೈಟು ಇದೆ ಅದು ಬೆಡ್ಡು. ಅಂದರೆ ಮೋನು ರೂಮ್ದು ಕಾಟು ಹೈಟ್ ಇದೆ, ಬೆಡ್ಡು ಕೂಡ ಹೈಟ್ ಇದೆ. ಚೈತ್ರನ ರೂಮ್ದು ಕಾಟ್ ಅಷ್ಟು ಹೈಟ್ ಇಲ್ಲ. ಇದೆ ನೋಡಿ, ಇದು ಚೈತ್ರನ ರೂಮ್ದು ಕಾಟು ಹೈಟ್ ಇಲ್ಲ, ಬೆಡ್ಡು ಹೈಟ್ ಇಲ್ಲ, ನಾರ್ಮಲ್ ಆಗಿದೆ. ಆದರೆ ಮೋನು ರೂಮ್ದು ಹಂಗಲ್ಲ, ಕಾಟು ಹೈಟ್ ಇದೆ, ಬೆಡ್ಡು ಹೈಟ್ ಇದೆ. ಅದರಿಂದ ಸ್ವಲ್ಪ ಮಲಗೋಕ್ಕೆ ಸ್ವಲ್ಪ ಕಷ್ಟ, ಮತ್ತು ಸ್ಪ್ರಿಂಗ್ ಆಗಿರೋದ್ರಿಂದ ಅಷ್ಟೊಂದು ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಇಲ್ಲೇ ಕೆಳಗಡೆ ರೂಮ್ದು ಕಾಟು ಚಿಕ್ಕದಿದೆ, ಮತ್ತು ಕಾಟ್ ಹೈಟ್ ಏನಿದೆ ಅದು ಚಿಕ್ಕದಿದೆ, ಮತ್ತು ಬೆಡ್ಡು ಚೆನ್ನಾಗಿದೆ, ಅದರಲ್ಲೇ ಮಲಗ್ತೀವಿ ಅಂಥೇಳಿ ಅದರಲ್ಲೇ ಮಲ್ಕೊಂಡ್ವಿ ನಾನು ಮತ್ತು ಕೌಶಿ. ಹಾಗೆ ಬೆಳಿಗ್ಗೆ ಬೇಗ ಒಂದು 8:15ಗೆ ಎಚ್ಚರ ಆಯಿತು. ಆವಾಗ ಬೆಲ್ಲಾಯಿತು, ಯಾರೋ ಬೆಲ್ ಮಾಡ್ತಿದ್ದಾರಲ್ಲ ಅಂಥೇಳಿ ನಾನು ಎದ್ದೆ. ಅಷ್ಟೊತ್ತಿಗೆ ಚೈತ್ರನೇ ಎದ್ದಿದ್ಲು. ಎದ್ದು ಬಂದು ನೋಡಿದರೆ ಐರನ್ ಮಾಡೋದಕ್ಕೆ ಬಟ್ಟೆ ಇಸ್ಕೊಂಡು ಹೋಗಿ ಬಂದಿದ್ರು. ಆಮೇಲೆ ಅವಳೇ ಕೊಟ್ಬಿಟ್ಟು ಅವಳೇ ಬಂದು ಕೊಟ್ಟಳು. ಆಮೇಲೆ ಅವಳೇ ಎದ್ದಿದ್ದಾಳಲ್ಲ, ಮತ್ತು ಇನ್ನೇನು ಟೈಮ್ ನೋಡಿದೆ 8:15 ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂದ್ಬಿಟ್ಟು ಹಾಗೆ ಮಲ್ಕೊಂಡೆ. ನಿದ್ದೆನೇ ಬರಲಿಲ್ಲ. ಆಮೇಲೆ 9:15ಗೆಲ್ಲ ಎದ್ದರೆ ಚೈತ್ರ ಅಷ್ಟರಲ್ಲಿ ಹೊರಗಡೆಯಿಂದ ಈ ಲಗೇಜ್ ಎಲ್ಲ ತಂದಿಡ್ತಾಯಿದ್ಲು. ಅದು ನೋಡಿದರೆ ತರಕಾರಿಗಳು. ನಾನು ಅಂದ್ಕೊಂಡೆ ಎಲ್ಲೋ ಆನ್ಲೈನಲ್ಲಿ ಬುಕ್ ಮಾಡಿದ್ಲು ಅನಿಸುತ್ತೆ, ಅದಕ್ಕೆ ತರಕಾರಿ ಎಲ್ಲ ಬಂದಿದೆ, ಅದಕ್ಕೆ ಎಲ್ಲ ಎತ್ತಿಡ್ತಿದ್ದಾಳೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಹೇಳ್ತಿದ್ದಾಳೆ, ಇಲ್ಲ ನಾನೇ ಸ್ವಲ್ಪ ಐರನ್ ಅಂಕಲ್ ಬಂದಿದ್ರಲ್ಲ, ಅವರಿಗೆಲ್ಲ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಹಾಗೆ ಇಡ್ಲಿ ಎಲ್ಲ ತೊಗೊಂಡು ಬಂದೆ ಅಂತ ಹೇಳಿದ್ಲು. ನನಗೆ ಗೊತ್ತೇ ಇಲ್ಲ. ನಾನು ಅಂದ್ಕೊಂಡೆ ನೀನು ಮಲ್ಕೊಂಡಿದ್ದೀಯ ವಾಪಸ್ ಹೋಗಿ, ಇದನ್ನೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೀಯಾ ಅಂತ ಅಂದ್ಕೊಂಡೆ ಅಂತಂದೆ. ಇಲ್ಲ ಹೇಗಿದ್ರು ಎದ್ದಿದ್ನಲ್ಲ, ಅದಕ್ಕೆ ಎಲ್ಲ ತೊಗೊಬಂದ್ಬಿಡೋಣ ಅಂಥೇಳಿ ತೊಗೊಂಡು ಬಂದೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಇಡ್ಲಿ ಎಲ್ಲ ಬಿಸಿ ಇರುವಾಗ ನಾನು ಕೌಶಿ ಆಮೇಲೆ ಬಂದು ತಿಂದ. ನಾವು ಮೋನು ಎಲ್ಲ ತಿಂತಾ ಇರಬೇಕಿದ್ರೆ ಇಡ್ಲಿ ನಮ್ಮ ಮೋನು ಪಿಂಕು ಹೇಳ್ತಾಯಿದ್ಲು, ಅಮ್ಮ ಇಡ್ಲಿ ಚೆನ್ನಾಗಿಲ್ಲ ಅಮ್ಮ, ಒಂಥರ ಇದೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಅವಳು ಚೈತ್ರ ಬೈತಾಯಿದ್ಲು, ಏನು ನನಗೆ ಚೆನ್ನಾಗಿದೆ, ಏನು ನಿನಗೆ ಮಾತ್ರ ಹಂಗಿದೆಯಾ, ಹಿಂಗೆ ಅಂತ. ಆಮೇಲೆ ನಾನು ನೋಡುವಾಗ ಇಡ್ಲಿ ಏನಾಗಿದೆ ಅಂದರೆ ಮಧ್ಯದಲ್ಲಿ ಬೆಂದಿಲ್ಲ. ಅದು ಒಂಥರ ಬೆಂದಿಲ್ಲ ಅಂದಾಗ ಹೆಂಗಾಗುತ್ತೆ, ಹಿಟ್ಟು ಥರನೇ ಆಗ್ತಾ ಇರುತ್ತಲ್ವ, ಆ ಥರ. ಅದಕ್ಕೆ ಆಮೇಲೆ ಅಂದರೆ ಒಂದು ಇಡ್ಲಿ ಚೆನ್ನಾಗಿದೆ, ಒಂದು ಇಡ್ಲಿ ಆ ಥರ ಆಗಿದೆ. ಅಂದರೆ ಅವರು ಕೊಡುವಾಗ ಮಿಕ್ಸಿಂಗ್ ಕೊಟ್ಬಿಟ್ಟಿದ್ದಾರೆ ಇಡ್ಲಿನ. ಅದಕ್ಕೆ ಆಮೇಲೆ ನಾನು ತಿನ್ನುವಾಗ ಚೆನ್ನಾಗೇ ಇದೆ ಅಂತ ಹೇಳಿ ತಿಂತಾಯಿದ್ದೆ ನಾನು. ಆಮೇಲೆ ಮಧ್ಯೆ ತೊಗೊಂಡು ತಿನ್ನಬೇಕಾದ್ರೆ ಅದು ಮಧ್ಯೆ ಏನಾಗಿದೆ ಅಂದರೆ
ಬೆಂದೇ ಇಲ್ಲ, ಇಡ್ಲಿ ಹಿಟ್ಟಿಟ್ಟು ಥರನೇ ಇದೆ. ಅದಕ್ಕೆ ಅವಳು ಹಂಗಂತ ಹೇಳ್ತಾಯಿದ್ಲು. ಆಮೇಲೆ ಇಡ್ಲಿ ವಡೆನ ತೊಗೊಬಂದಿದ್ಲು ಒಂದೊಂದು. ಇಡ್ಲಿ ವಡೆ ತಿಂದ್ಕೊಂಡು ಹಾಗೆ ನೆನ್ನೆ ಬಟ್ಟೆ ಏನಿದೆ ಶಾಪಿಂಗ್ ಮಾಡಿದ್ವಲ್ಲ ಅದ್ರದ್ದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಅಂದರೆ ನಾಳೆ ಬರುತ್ತೆ ವೀಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಬಟ್ಟೆದು ಏನಿದೆ ಅದನ್ನೆಲ್ಲ ವೀಡಿಯೋ ಎಲ್ಲ ಮಾಡಿಬಿಟ್ಟು ಹಾಗೆ ಹೊರಗಡೆ ಬಂದೆ. ನಮ್ಮವನು ಅವಳ ಫ್ರೆಂಡ್ಗೆ ಏನೋ ಹುಷಾರಿಲ್ಲ ಅಂತೆ. ಅದಕ್ಕೆ ಅವ್ರನ್ನ ನೋಡ್ಕೊಬರೋಕ್ಕೆ ಆ ಹುಡುಗನ, ಅವಳು ಮತ್ತು ಇನ್ನೊಂದು ಹುಡುಗಿ ಇದ್ದಾಳೆ, ಅವಳು ಇಬ್ಬರೂ ಹೋಗ್ತಾಯಿದ್ರು. ಅಂದರೆ ಅವರು ಅಪ್ಪ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಮೋನು ಫ್ರೆಂಡ್ ಇದ್ದಾರಲ್ಲ, ಅವ್ರ ಡ್ಯಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಹುತ್ತರಳ್ಳಿ ಹತ್ರ ಇರೋದು. ಅದಕ್ಕೆ ಅಲ್ಲಿಗೆ ಮೋನು ಹೋಗ್ತಾಯಿದ್ಲು. ಆಮೇಲೆ ನಾನು ಎಷ್ಟು ಗಂಟೆಗೆ ಬರ್ತೀಯ ಅಂತ ಕೇಳಿದ್ದಕ್ಕೆ ಅವಳು 5 o'clock ಆಗ್ಬೋದು ಅಟ್ಟಿ ಅಂತ ಹೇಳಿದ್ಳು. ಹಾಗಾದರೆ ನಾವು ಹೊರಟಿರ್ತೀವಿ ಬಿಡು ಅಷ್ಟೊತ್ತಿಗೆ ಅಂಥೇಳಿ ಅವಳಿಗೆ ಬಾಯ್ ಮಾಡಿದೆ. ಅವಳು ಆಮೇಲೆ ಹೊರಟ್ಲು. ಅಂದರೆ ಪ್ರವೀಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ಆದರೆ ಪ್ರವೀಣನೂ ಊರಿಗೆ ಹೋಗಿದ್ದಾನೆ, ಪ್ರವೀಣನೂ ಇಲ್ಲ. ಅಂದರೆ ಅವನು ಮೈಸೂರಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿ ಅಲ್ಲಿಂದ ಮಳವಳ್ಳಿಗೆ ಬಂದಿದ್ದಾನೆ. ಅಂದರೆ ಮೋಹನ್ ಮಾಮನೂ ಮಳವಳ್ಳಿಗೆ ಹೋಗಿದ್ರಲ್ಲ, ಅದಕ್ಕೆ ಇವನು ಕೂಡ ಮಳವಳ್ಳಿಗೆ ಬಂದಿದ್ದ. ಇಬ್ಬರು, ಮೋಹನ್ ಮಾಮ ಮತ್ತು ಪ್ರವೀಣ ಇಬ್ಬರು ಮಳವಳ್ಳಿಲಿದ್ದಾರೆ. ಮೋಹನ್ ಮಾಮನೂ ಸ್ವಲ್ಪ ಮಳವಳ್ಳಿಗೆ ಹೋಗೋದು ಇತ್ತೀಚೆಗೆ ಕಡಿಮೆ ಮಾಡಿದ್ದಾರೆ. ಮತ್ತು ನವೀನೂ ಕಡಿಮೆ ಮಾಡಿದ್ದಾನೆ. ಇತ್ತೀಚೆಗೆ ಜಾಸ್ತಿ ಹೋಗೋದಂದರೆ ನಮ್ಮ ಪ್ರವೀಣ್ ಕುಮಾರ್ ಒಬ್ಬನೇ. ಅವಾಗವಾಗ ಹೋಗ್ತಾನೆ ಇರ್ತಾನೆ. ಅಂದರೆ ಅವನಿಗೆ ಸ್ವಲ್ಪ ಸ್ಕೂಲ್ ಮೀಟಿಂಗು ಅದು ಇದು ಎಲ್ಲ ಇರುತ್ತಲ್ಲ, ಅದಕ್ಕೂ ಆವಾಗವಾಗ ಹೋಗ್ತಾನೆ ಇರ್ತಾನೆ. ಅದರಿಂದ ಅವನು ಸ್ವಲ್ಪ ಜಾಸ್ತಿ ಹೋಗ್ತಾನೆ. ಇವರೇ ಕಡಿಮೆ ಹೋಗೋದು. ಇವರು ಹೋಗ್ತಾರೆ, ಹೇಳ್ತಾ ಇರ್ತಾರೆ ಒಂದು ವಾರ, ಅಂದರೆ ಊರಿಂದ ಬಂದು ಒಂದು ವಾರ 15 ದಿನಕ್ಕೆ ಊರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆ ಥರ. ಅಂದರೆ ಜಾಸ್ತಿ ಅಂದರೆ ಪ್ರವೀಣನೇ ಹೋಗ್ತಾ ಇರ್ತಾನೆ ಅಷ್ಟೆ. ಅದೆಲ್ಲ ಆದಮೇಲೆ ಮೋನು ಹೋದ್ಲು. ನಾನು, ಪಿಂಕು ಮತ್ತು ಕೌಶಿ, ಚೈತ್ರ 4 ಜನ ಉಳ್ಕೊಂಡ್ವಿ. ಹಾಗೆ ಚೈತ್ರ ಚಿಕನ್ ಮಾಡ್ತೀನಿ, ಚಿಕನಲ್ಲಿ ಏನು ಮಾಡೋದು ಅಂತ ಹೇಳ್ತಾಯಿದ್ಲು. ಆಮೇಲೆ ಬಿರಿಯಾನಿ ಮಾಡಿಬಿಡೋಣ ಅಂತೇಳಿ ಆಮೇಲೆ ಬಿರಿಯಾನಿ ಮಾಡ್ತಾಯಿದ್ಲು. ಆಮೇಲೆ ನಾನು ಹೇಳಿದೆ, ಚಿತ್ರಾಣಿ ಇನ್ನೊಂದು ದಿನ ಮಾಡೇ ಫುಲ್ಲು ಬಿರಿಯಾನಿದು ಒಂದು ರೆಸಿಪಿ ಹಾಕ್ತೀನಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ನೀನೇ ಮಾಡು ಅಂತ ಹೇಳಿದ್ಲು. ನಾನು ಮಾಡಿ ಹಾಕಿದ್ದೀನಿ, ಆದರೆ ನಾನು ಮಾಡೋದು ರೀತಿಯೇ ಬೇರೆ ಇರುತ್ತೆ, ನೀನು ಮಾಡೋ ರೀತಿಯೇ ಬೇರೆ ಇರುತ್ತಲ್ವ. ಅದಕ್ಕೆ ನೀನು ಮಾಡುವಂಥ ಒಂದು ರೆಸಿಪಿನ, ಅಂದರೆ ನೀನು ಯಾವ ರೀತಿ ಮಾಡ್ತೀಯ ಅದನ್ನು ಒಂದು ವೀಡಿಯೋ ಮಾಡ್ತೀನಿ, ಇನ್ನೊಂದು ಸರಿ ಬಂದಾಗ ನೀಟಾಗಿ ಮಾಡು ಅಂತ ಹೇಳಿದೆ. ಸರಿ ಬಿಡು ಹಾಗೆ ಮಾಡೋಣ ಅಂತ ಹೇಳ್ತಾಯಿದ್ಲು. ಆಮೇಲೆ ಚಿಕನ್ ಬಿರಿಯಾನಿ ಮಾಡಿದ್ಲು. ಅಂದರೆ ಬೆಳಿಗ್ಗೆ ಹೋಗಿದ್ಲಲ್ಲ ತರಕಾರಿ ಎಲ್ಲ ತೊಗೊಬರೋದಕ್ಕೆ, ಆವಾಗಲೇ ಎಲ್ಲ ಚಿಕನು ಎಲ್ಲ ತಂದುಬಿಟ್ಟಿದ್ಲು. ಆಮೇಲೆ ಸ್ವಲ್ಪ ಚಿಕನನ್ನು ಹಾಕಿ ಬಿರಿಯಾನಿ ಮಾಡು, ಮತ್ತು ಇನ್ನೊಂದು ಸ್ವಲ್ಪನ ಹಾಗೆ ಎತ್ತಿಡು, ಇನ್ನೊಂದು ದಿನ ಮಾಡ್ಕೊ. ಯಾಕೆಂದರೆ ನಾವಿಷ್ಟೇ ಜನ, ಮೋನೂ ಇಲ್ಲ ಮಧ್ಯಾಹ್ನಕ್ಕೆ. ಆಮೇಲೆ ಸಂಜೆಗೆ ಊರಿಂದ ಇದೆಲ್ಲ ಬರ್ತಾಯಿದೆ ಮಳವಳ್ಳಿಯಿಂದ, ನಾನ್ ವೆಜ್ ಎಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯ, ಬೇಡ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾತ್ರ ಪಲಾವ್ ಮಾಡಿದ್ಲು. ಆಮೇಲೆ ತಿಂದ್ಕೊಂಡು ಹಾಗೆ ಮೂವಿ ಎಲ್ಲ ನೋಡ್ತಾ ಕೂತಿದೆ. ಯಾವುದು ಅಂದರೆ ಸೂ ಫ್ರಮ್ ಸೋ, ಹೌದು, ಆ ಮೂವಿ ಹಾಕ್ಕೊಟ್ಟಿದ್ಲು. ನಾನು ನೋಡ್ತಾ ಕೂತಿದ್ದೆ. ಒಬ್ಬರೇ ನೋಡೋಕ್ಕೆ ಬೋರ್ ಅನಿಸುತ್ತೆ ಮೂವಿ ಎಲ್ಲ. ಚೆನ್ನಾಗಿತ್ತು, ಕಾಮಿಡಿ ಎಲ್ಲ ಇತ್ತು ಅಂಥೇಳಿ ಮೂವಿ ನೋಡ್ತಾ ಕೂತಿದ್ದೆ. ಆಮೇಲೆ ಪ್ರವೀಣನು ಊರಿಂದ ಬರ್ತಾ ಇದ್ನಲ್ಲ, ಅವ್ನು ಬರುವಾಗ ಅವನ ಜೊತೆ ಒಟ್ಟಿಗೆ ಡ್ರಾಪ್ ಹಾಕಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡ್ರೆ, ಅವನು ಅಲ್ಲಿಂದ ಬಂದು ನವೀನನ ಮನೆಗೆ ಹೋಗಿ ಅಲ್ಲಿಂದ ಮೋನು ಕರ್ಕೊಬರೋದಕ್ಕೆ ಉತ್ತರಳ್ಳಿಗೆ ಹೊರಟೋಗಿದ್ದಾನೆ. ಆಮೇಲೆ ಚೈತ್ರ ಗಾಡಿನ ತೆಗೆದು ಒಳಗಡೆ ಪಾರ್ಕ್ ಮಾಡಿಬಿಟ್ಟಿದ್ಲು. ಆಮೇಲೆ ಮತ್ತೆ ಅವನು ಉತ್ತರಳ್ಳಿ ಹೋಗಿದ್ದೀನಿ ಅಂತ ಅನ್ನಲ್ಲ, ಅದಾದಮೇಲೆ ಸರಿ ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಗಾಡಿ ತೆಗಿತಾ ಇದ್ಲು. ಹಾಗೆ ಇಲ್ಲಿ ಹೊರಗಡೆ ಏನಿದೆ, ಇಲ್ಲಿ ಸ್ವಲ್ಪ ಗಿಡಗಳು ಹಾಕಿದ್ದಾಳೆ, ಸ್ವಲ್ಪನೇ ಜಾಗ ಇರೋದಲ್ವ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿದ್ದೆ, ದಾಸವಾಳದ ಗಿಡ ಹಾಕು, ಹೂಗಳಿಗೇನು ಕಡಿಮೆ ಇಲ್ಲ, ಹೂಗಳು ಚೆನ್ನಾಗಿ ಬರುತ್ತೆ, ಪೂಜೆಗೆಲ್ಲ ಸಿಗುತ್ತೆ, ಮತ್ತು ದುಡ್ಡು ಕೊಟ್ಟು ತರಬೇಕು ಅಂತ ಏನೂ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾಯಿದ್ದೆ. ಅದರಲ್ಲಿ ನೀನು ವೈಟ್ ದಾಸವಾಳದ್ದು ಗಿಡ ಹಾಕ್ಬಿಡು, ಅದಂತೂ ತುಂಬ ಬಿಡುತ್ತೆ ಅಂತ ಹೇಳಿದ್ದೆ. ಅದಕ್ಕೇನೋ ಗೊತ್ತಿಲ್ಲ, ಗಿಡ ತಂದು ಹಾಕಿದ್ದಾಳೆ. ಮೊದಲೇ ಇತ್ತು, ಆದರೆ ಒಂದೊಂದು ಹೂವು ಎಲ್ಲ ಬಿಡ್ತಾಯಿತ್ತು. ಇವಾಗ ಹೋಗಿ ನೋಡಿದ್ರೆ ಹೂವು ಎಲ್ಲ ತುಂಬ ಬಿಟ್ಟಿತ್ತು. ನೋಡಿದರೆ
ಫುಲ್ಲು ಹುಳ ಆಗಿಬಿಟ್ಟಿದೆ ಅದರಲ್ಲಿ, ಕಪ್ಪು ಕಪ್ಪು ಹುಳಗಳು ಆಗಿದೆ, ತುಂಬಾ ಇತ್ತು. ಆಮೇಲೆ ನಾನು ನೋಡಿಬಿಟ್ಟು ಅದಕ್ಕೆ ಅವಳು ಯಾಕೆ ಇಷ್ಟೊಂದು ಹೂವುಗಳೆಲ್ಲ ಹಾಗೇ ಇದೆಯಲ್ಲ ಗಿಡದಲ್ಲಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದರಲ್ಲಿ ಏನಂದರೆ ಹುಳಗಳಾಗಿದೆ, ಅದರಿಂದ ಹೂವೆಲ್ಲ ಕಿತ್ಕೊಂಡಿಲ್ಲ ಅವಳು ಅಷ್ಟೇ, ಎಲ್ಲ ಗಿಡದಲ್ಲೇ ಎಲ್ಲ ಅರಳಿ ನಿಂತಿದೆ. ಅದನ್ನು ಒಂದು ವೀಡಿಯೋನ ಮಾಡಿಕೊಂಡು ಆಮೇಲೆ ಗಾಡಿ ಎಲ್ಲ ತೆಗೆದ್ಲಲ್ಲ ಮತ್ತೆ ಹೊರಟ್ವಿ. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಒಂದು ಕಾರ್ ಹೋಗ್ತಾಯಿತ್ತು. ಕಾರು ಅಂದಮೇಲೆ ಅದು ಸ್ವಲ್ಪ ಯಾವ ಥರ ಇತ್ತು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅದು ಕಾರು. ಫುಲ್ಲು ಓಪನು. ಯಾವ ಥರ ಅಂದರೆ ಈ ರಾಜ್ಕುಮಾರ್ ಮೂವಿಯಲ್ಲಿ ನೋಡಿರ್ಬೋದು, ಪ್ರೇಮದ ಕಾಣಿಕೆ ಅಂತ ಒಂದು ಮೂವಿ ಇದೆ ನೋಡಿ. ಆ ಮೂವಿಯಲ್ಲಿ ಯಾವ ಥರ ಕಾರ್ ಇರುತ್ತೆ ರಾಜ್ಕುಮಾರ್ ಹತ್ರ, ಆ ಥರ ಕಾರು ಅದು. ಚೆನ್ನಾಗಿತ್ತು. ನಾವು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಆ ಕಾರು ಸಿಗ್ತಿತ್ತು. ನೋಡಿದ್ದಿದ್ರೆ ಅವರು ಪಾಸ್ ಆಗಿಬಿಟ್ರು ಮುಂದೆ. ನಾವು ಹಿಂಗಾದ್ರೂ ಮಾಡಿ ಫಾಲೋ ಮಾಡಬೇಕಲ್ಲ ಅಂತ ಆದಷ್ಟು ಟ್ರೈ ಮಾಡಿದ್ವಿ, ಆಗಲಿಲ್ಲ. ನಾವು ಫಸ್ಟು ನಾನು ನೋಡಲಿಲ್ಲ, ಚೈತ್ರ ನೋಡಿದ್ಲು. ಅಲ್ಲಿ ನೋಡಿ ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಾ ನೋಡಿ, ಪಾಸ್ ಆಗೋಯ್ತು ಅದು ಮುಂದೆ ಕಾರು. ಆ ಥರ ಕಾರು ನೋಡಿ, ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ನಾನು ಆದಷ್ಟು ಝೂಮ್ ಮಾಡಿ ವಿಡಿಯೋ ಮಾಡೋಕ್ಕೆ ಹೋದೆ, ಅದು ಪಾಸ್ ಆಗೋಯ್ತು. ಆಮೇಲೆ ಮತ್ತೆ ಹೋಯ್ತು ಅಂದ್ಕೊಂಡ್ವಿ. ಆಮೇಲೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಅವರು ಲೆಫ್ಟಿಗೆ ಹೋಗ್ಬೇಕಿತ್ತು ಅನ್ಸುತ್ತೆ, ನಿಲ್ಸ್ಕೊಂಡು ನಿಂತಿದ್ರು. ಓ ಆಂಟಿ ಅಲ್ಲಿದೆ ಕಾರು, ಇವಾಗ ಹೋದರೆ ನಾವು ನೋಡ್ಬೋದು ಆ ಕಾರ್ನ ಅಂತೇಳಿ ನೋಡ್ತಾ ಇದ್ವಿ. ಅಲ್ಲಿ ನೋಡಿ, ಅಲ್ಲಿ ಗ್ರೀನ್ ಕಲರ್ ಅದು. ಆದರೆ ಆಗಲಿಲ್ಲ. ನೋಡಿ ಹತ್ರ ಬಂದ್ವಿ. ಅಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮಗೆ, ಇದೇ ಕಾರ್ ಟರ್ನ್ ಆಗೋಯ್ತು ಆ ಕಡೆ. ತುಂಬ ಹತ್ರದಿಂದ ನೋಡೋಕ್ಕಾಗಲಿಲ್ಲ. ಆಮೇಲೆ ಹೀಗೆ ಕಾರೆಲ್ಲ ಮಧ್ಯೆ ಬಂದುಬಿಡ್ತಾ, ಅಷ್ಟು ಕಾಣಿಸ್ಲಿಲ್ಲ. ಅದರಲ್ಲಿ ಹುಡಿ ಡ್ರೈವ್ ಮಾಡ್ತಾಯಿದ್ಲು. ಆಮೇಲೆ ಮಿಸ್ ಆಗೋಯ್ತು ಅಂದ್ಕೊಂಡು ಬಂದ್ವಿ. ಹಾಗೆ ಹೋಗ್ಬೇಕಾದ್ರೆ ಚೈತ್ರ ಹೇಳ್ತಾಯಿದ್ಲು, ನವೀನನ ಮನೆಗೆ ಹೋಗ್ತೀರಾ ಅಂತ. ಸರಿ ಹೋಗೋಣ ಬಿಡಿ, ಹೇಗಿದ್ರು ಬಂದಿದ್ದೀವಲ್ಲ, ಹೋಗೋಣ, ಇಲ್ಲೇ ನಿಂತ್ಕೊಂಡು ಹಾಯ್ ಅಂದ್ಬಿಟ್ಟು ಹಾಗೆ ಬಾಯ್ ಮಾಡಿಬಿಟ್ಟು ಹೊರ್ಟೋಗೋಣ ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಬಂದ್ವಿ. ಫೋನ್ ಮಾಡಿದೆ ಮೈನನ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಇವಳು ಚೈತ್ರ ರಿವರ್ಸ್ ಮಾಡ್ಕೊಬಂದು ನಿಲ್ಲಿಸಿದ್ಲು ಗಾಡಿನ. ಆಮೇಲೆ ಫೋನ್ ಮಾಡಿದರೆ ಫೋನು ತೆಗಿಲಿಲ್ಲ ಅವಳು, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಇದು ಬಂದು ನಮ್ಮ ಚೈತ್ರಾಣಿ ಕೊಟ್ಟಿರೋದು, ಅವ್ರ ಅಮ್ಮ ಅವಳಿಗೆ ಕೊಟ್ಟಿದ್ದಾರೆ. ಇವಳು ತುಂಬ ಇದೆ, ಏನಾದರೂ ಮಾಡು, ಏನಕ್ಕಾರು ಯೂಸ್ ಮಾಡ್ಕೊ ಅಂತೇಳಿ ಒಂದು 1/2 kg ಇರ್ಬೋದು ಅಂದ್ಕೊಂಡಿದ್ದೀನಿ, ಅಷ್ಟು ಕೊಟ್ಟಿದ್ದಾಳೆ. ಹಾಗೆ ಇದೂ ಅಷ್ಟೇ ಅವ್ರ ಅಮ್ಮ ಕೊಟ್ಟಿದ್ದಾರೆ. ಅವಳು ಯೂಸೇ ಮಾಡಿಲ್ಲ, ಮರ್ತೇ ಹೋಗುತ್ತೆ, ತಗೋ ನೀನು ಯೂಸ್ ಮಾಡು ಅಂತೇಳಿ. ಅದೇ ಅವರೆಕಾಳು ಹಿತ್ಕಿನ ಬೇಳೆ ಈ ಥರ ಮಾಡಿ ಕಳಿಸಿದ್ದಾರೆ, ಇವಳು ಯೂಸ್ ಮಾಡಿಲ್ಲ. ಇವಾಗ ನಾನು ಮಟನ್ ಸಾರು, ಚಿಕನ್ ಸಾಂಬಾರೆಲ್ಲ ಮಾಡಬೇಕಾದ್ರೆ ಒಂದು 1/2 hour ನೆನೆಸ್ಬಿಟ್ಟು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಕಾಳೆಲ್ಲ ನೋಡಿ, ಸ್ವಲ್ಪನೂ ಹುಳಗಿಲ್ಲ, ಏನಾಗಿಲ್ಲ. ಹಳೇದು ಅಥವಾ ಈಗ ಮಾಡಿಕೊಟ್ಟಿರೋದೋ ಗೊತ್ತಿಲ್ಲ. ಓಕೆ, ನಾವು ಬಂದ ತಕ್ಷಣ ನಮ್ಮ ಗುಮ್ಮಿ ನೋಡಿ ಫುಲ್ ಕಿರ್ಚ್ತಿದ್ದಾಳೆ, ಅಂತ ಏನು ಚಿಕನ್ ಎಲ್ಲ ಹಾಕು ಅಂತ. ಹಾಗೆ ಅಂಗಡಿಯಿಂದ ಬರಬೇಕಾದ್ರೆ ಕಲ್ಲುಪ್ಪು ಬೇಕಿತ್ತು, ಅದು ಸ್ವಲ್ಪ ತೊಗೊಂಡ್ವಿ. ಹಾಗೆ ಮೀರಾ ಶ್ಯಾಂಪು ಖಾಲಿಯಾಗಿತ್ತು, ಅದು ತೊಗೊಂಡ್ವಿ. ಕಾಫಿ ಪುಡಿ ಬೇಕಿತ್ತು, ಏನು ನೆನಪಾಗುತ್ತೆ ಅದನ್ನು ಅಷ್ಟೊಂದು ತೊಗೊಂಡು ಮಾಡ್ರಲ್ ಇಷ್ಟು ತೊಗೊಂಡು ಬಂದಿದ್ವಿ. ಓಕೆ, ಹಾಗೆ ಊರಿಂದ ನಮ್ಮ ಪುಟ್ಟಯ್ಯವ ಮಟನ್ ಕಳಿಸಿದ್ದಾರೆ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು. ಅದ್ರ ಜೊತೆಗೆ ಮೀನು ಸಾಂಬಾರು ಮಾಡಿ ಕಳಿಸಿದ್ದಾರೆ. ಮತ್ತು ಸೊಪ್ಪು ಏನು ಹೇಳ್ತಾರೆ, ಚಿಲ್ಕವ್ರೆ ಅಂತಲೇ ಏನು ಹೇಳ್ತಾರೆ, ಆ ಸೊಪ್ಪು. ಇಲ್ಲಿ ಪಾಲಕ್ಕು, ಸಬ್ಸಿಗೆ, ಇನ್ನೊಂದು ಏನಿದೆ ಮೆಂತ್ಯ ಸೊಪ್ಪಿಗೆ ಅಂತೇಳಿ ಕಳಿಸಿದ್ದಾರೆ. ಇಷ್ಟು ಕಳಿಸಿದ್ದಾರೆ. ಇವಾಗ ಮೀನು ಸಾಂಬಾರೆಲ್ಲ ಬಿಸಿ ಮಾಡಬೇಕು. ಕವರಲ್ಲಿ ಸ್ವಲ್ಪ ಮೀನು ಸಾಂಬಾರೆಲ್ಲ ಚೆಲ್ಲೋಗಿದೆ. ಓಕೆ, ಇವಾಗೇನು ನೋಡಿದ್ರಿ, ಮೀನು ಸಾರು, ಮಟನ್ನು, ಸೊಪ್ಪು ಇಷ್ಟೆಲ್ಲನೂ ನಾನು ಒಬ್ಳಿಗೆ ಮಾತ್ರ ಕಳಿಸಿಲ್ಲ, ನಮ್ಮ ಮೈನನಿಗೆ ಮತ್ತು ನಮ್ಮ ಚೈತ್ರನಿಗೆ 3 ಜನಕ್ಕೂ
ಎಲ್ಲರಿಗೂ ಈ ಥರ ಪ್ಯಾಕ್ ಮಾಡಿ ಸೊಪ್ಪಿನ ಸೊಪ್ಪು ಅದು ಇದು, ಯಾಕೆಂದರೆ ನಾವು ಜಾಸ್ತಿ ಊರಿಗೆ ಹೋದಾಗ ಸೊಪ್ಪುಗಳೆಲ್ಲ ತರ್ತಿರ್ತೀವಲ್ಲ, ಅವ್ರಿಗೆ ಗೊತ್ತು. ಅದಕ್ಕೆ ಈ ಮೋಹನ್ ಮಾಮ ಮತ್ತು ಪ್ರವೀಣನೂ ಹೋಗಿದ್ದಾನಲ್ವ, ಅವನ ಕೆಳಗೆ ಕೊಟ್ಟು ಕಳಿಸಿದ್ದಾರೆ. ಅವನು ಗುಂಡನ ಮನೆಗೆ ಮತ್ತು ಅವ್ರ ಮನೆಗೆ, ಮೋಹನ್ ಮಾಮ ನಮ್ಮ ಮನೆಗೆ ತೊಗೊಬಂದಿದ್ದಾರೆ. ಏನಾದರೂ ಈಗ ಹೋದರೆ ಮಾಮ ಈ ಥರ ಕಳಿಸ್ತಾರೆ ಅಷ್ಟೇ. ಇದೆಲ್ಲ ಇವಾಗ ಎತ್ತಿಡಬೇಕು. ಮೀನು ಸಾಂಬಾರೆಲ್ಲ ಬಿಸಿ ಮಾಡಬೇಕು. ಮಟನ್ ನೋಡ್ತೀನಿ, ಮೀನು ಸಾಂಬಾರು ಇರೋದ್ರಿಂದ ಮಟನ್ ಫ್ರಿಜ್ಜಲ್ಲಿ ಇಟ್ಕೊಂಡು ಟ್ಯೂಸ್ಡೇ ಏನಾದರೂ ಮಾಡ್ಕೋತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಹಾಗೆ ಇವಾಗ 6:30 ಆಗಿದೆ. ನಾವು ಮುಖ ಎಲ್ಲ ತೊಳೆದು ಸ್ವಲ್ಪ ರೆಡಿಯಾಗಿ ಕಾಫಿ ಟೀ ಕುಡಿಬೇಕು. ಅದಕ್ಕೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನೋಡಿ ಅಷ್ಟೊತ್ತಿಂದ ಕಿರ್ಚ್ಕೊತಿದ್ದಾರೆ, ಇಲ್ಲಿಗೆ ಏನಾದರೂ ಹಾಕಬೇಕು. ಓಕೆ, ಬಾಯ್.